ಬೆಳೆಗಳು ಹೆಚ್ಚಾಗಲಿಲ್ಲ, ಹಣ್ಣು ಹಂಪಲುಗಳು ಹೆಚ್ಚಾಗ್ಯಾವ ಸರಿ. ಆ ಹೆಚ್ಚು ಬೆಳೆಯುವ ಸಲುವಾಗಿ ಏನೇನು ಮಾಡಿದೀವಲ್ಲ ಅದ್ರ ಕೂಡ ಏನೇನು ಬಂದೈತಿ. ಎಂದಿಲ್ಲದಷ್ಟು ಕ್ಯಾನ್ಸರ್ ಈ ದೇಶದೊಳಗೆ ಬಂತಲ್ಲ. ಇನ್ನು WHO ಪ್ರಕಾರ, ರಿಪೋರ್ಟಿನ ಪ್ರಕಾರ ಬರುವ ಕೆಲವು ವರ್ಷಗಳಲ್ಲಿ ಭಾರತ ಕ್ಯಾನ್ಸರ್ದ ರಾಜಧಾನಿ ಆಗುತ್ತೆ ವಿಶ್ವಕ್ಕೆ ಅಂತ. ಇದನ್ನು ತಂದವರು ಯಾರು? ಈಗಾಗಲೇ ಡಯಾಬಿಟಿಸ್ದ ರಾಜಧಾನಿ ಆಗಿ ಹೋಯ್ತಲ್ಲ, ಇದಕ್ಕೆ ಕಾರಣರು ಯಾರು? ಈ ದೇಶದೊಳಗೆ ಬಾಂಜತನದ ಸಮಸ್ಯೆ ಊರೊಳಗೆ 2-3 ಮಾತ್ರ ಕಾಡ್ತಿತ್ತು ಒಂದು ಊರಾಗ. ಅದು ಈಗ ಅರ್ಧ ಊರಾನ ಬಾಂಜತನಕ್ಕೆ ತುತ್ತಾಯ್ತಲ್ಲ, ಇದಕ್ಕೆ ಯಾರು ಕಾರಣರು? ಎಂದಿಲ್ಲದಷ್ಟು ಬ್ರೈನ್ ಟ್ಯೂಮರ್ಸ್ ರಾಜ್ಯಕ್ಕೆ ಒಬ್ಬರೋ ಇಬ್ಬರೋ ನ್ಯೂರೋ ಸರ್ಜನ್ ಇರ್ತಿದ್ರು. ಈಗ ಜಿಲ್ಲಾಕ್ಕೆ 10 ಮಂದಿ ಆದರೂ ಸಹಿತ ಸಾಲೋಲ್ದಲ್ಲ. ಇದು ಎಲ್ಲಿಂದ ಬಂತು? ಎಲ್ಲರ ಮೈಯೊಳಗಿನ ಎಲುವ ಪೊಳ್ಳಾಗಿಬಿಟ್ಟು ಅಲ್ಲ, ಆಸ್ಟ್ರೋಫೋರೋಸಿಸ್ ಅಂತ ಅಂತೀವಿ ನಾವು ಅದಕ್ಕೆ. ಈ ಎಲುಬು ಪೊಳ್ಳಾಗೋದಕ್ಕೆ ಯಾರ ಕಾರಣರು? ಆಮ್ಯಾಗ ನಮ್ಮ ದೇಶದಾಗ ಹುಚ್ಚರ ಸಂಖ್ಯೆ ಬಹಳ ಕಡಿಮೆ ಇತ್ತು. ರಾಜ್ಯಕ್ಕೆ ಒಂದ ಹುಚ್ಚರ ದವಾಖಾನೆ ಇತ್ತು, ಅದು ಬೆಂಗಳೂರಿಗೆ. ಈಗ ಹುಬ್ಬಳ್ಳಿಯಾಗ 28 ಮಂದಿ ಹುಚ್ಚರ ಡಾಕ್ಟರ್ ಅದಾರ. ಧಾರವಾಡ ಹುಬ್ಬಳ್ಳಿಯಾಗ ಕೂಡಿ ಅಂದ್ರೆ ಒಂದ ಊರಾಗ ಎಷ್ಟು ಮಂದಿ ಅದಾರ ಅಂದ್ರೆ ಎಲ್ಲ ಜಿಲ್ಲಾದಾಗ ಕೂಡಿ ಎಲ್ಲಿ. ಹಾಗಾದ್ರೆ ಈ ಹುಚ್ಚತನ ಏನು ಒಂದೇ ದಿವ್ಸಕ್ಕೆ ಬಂತನು? ಹಾಗಾದ್ರೆ ಈ ಮೆಂಟಲಿ ಇಂಬ್ಯಾಲೆನ್ಸಿಂಗ್ ಅಂತ ಏನಂತೀವಲ್ಲ ನಾವು, ಮಾನಸಿಕ ಅಸಂತುಲನೆ ಅಂತಕ್ಕಂಥ ರೋಗ ಏನು ಬಂತು, ಯಾವುದಕ್ಕೆ ನಾವು ಸಿಜೋಫ್ರೀಮಿಯಾ ಅಂತ ಕರಿತೀವಿ, ಇದು ಎಲ್ಲಿಂದ ಬಂತು? ಯಾಕೆ ಬಂತು? ಹೆಂಗೆ ಬಂತು? ಯಾವುದೇ ರೋಗಗಳು ನೇರವಾಗಿ ಆಕಾಶದಿಂದ ಕೆಳಗೆ ಬೀಳೋದಂತರೂ ಸಾಧ್ಯ ಇಲ್ಲ. ಅದಕ್ಕೆ ಕಾರಣ ಏನಾದರೂ ಅದಕ್ಕೆ ಒಳಗೆ ಹೋಗುವಂಥವು 1-2-3 ಮಾರ್ಗಗಳದಾವ. ಒಂದು ಅನ್ನ, ಒಂದು ನೀರು, 3ನೇದ್ದು ಗಾಳಿಯಿಂದ ಹೋಗಬೇಕು, 4ನೇದ್ದು ನೈಸರ್ಗಿಕವಾಗಿ ಯಾವುದೇ ವಾತಾವರಣೀಯ ಅಸಂತುಲನ ಉಂಟಾದ್ರೆ ನಮ್ಮ ಶರೀರ ಆ ನೈಸರ್ಗಿಕ ವಾತಾವರಣಕ್ಕೆ ಹೊಂದಿಕೊಳ್ಳುವುದಕ್ಕೆ ತಕರಾರು ಮಾಡಿತು, ತೊಂದರೆ ಆಯಿತು ಅಂತಂದ್ರೆ ನಮ್ಮ ಶರೀರದಲ್ಲಿ ರೋಗಗಳು ಕಾಣಿಸ್ಕೊಳ್ತಾವೆ. ಇದನ್ನು ಬಿಟ್ಟರೆ ಮತ್ತೊಂದು ಯಾವುದೂ ಕಾರಣ ಇಲ್ಲ. ಇನ್ನು ಕೆಲವೊಂದು ಕರ್ಮಜನ್ಯ ಕಾಯಿಲೆಗಳು ಅಂತಂದ್ರೆ ಪಾರಂಪರಿಕ ಜೀನ್ಸ್ ಜೊತೆಗೇನೆ ಕೆಲವೊಂದು ಬಂದಿರ್ತಾವೆ. ನಮ್ಮೆಲ್ಲೋ ಹಿರಿಯರಿಗೆ ಯಾರಿಗೋ ಇತ್ತು, ಆದ್ದರಿಂದ ಅವರಿಂದ ಬರುವಂಥ ಜೀನ್ಸ್ನೊಳಗಿನ ನಮ್ಮೊಳಗೆ ಬಂತು. ಇದನ್ನು ಬಿಟ್ಟರೆ ರೋಗಗಳು ಬರಲಿಕ್ಕೆ ಮತ್ತೊಂದು ಯಾವುದೂ ಕಾರಣ ಇಲ್ಲ. ಬಹುತೇಕ ರೋಗಗಳು ಎಲ್ಲಿಂದ ಬಂದು ಅಂತಂದ್ರೆ ನಾವು ತಿನ್ನುವಂಥ ಆಹಾರ, ಮುಖ್ಯವಾಗಿ ಅಂತಂದ್ರೆ ತಿನ್ನುವಂಥ ಆಹಾರ ಮತ್ತು ನೀರು. ಆಹಾರ ನಾವೇನು ತಿಳ್ಕೊಂಡಿವಲ್ಲ ಹಂಗಿಲ್ಲ. ಆಹಾರದೊಳಗೆ ಈ ರಾಸಾಯನಿಕ ಕೃಷಿಯನ್ನು ಮಾಡೋದಕ್ಕಿಂತ ಮುಂಚೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಅಂತ ಏನಿತ್ತು ಅದು ಇವತ್ತು ಅದರೊಳಗೆ ಉಳಿದಿಲ್ಲ. ಪ್ರೋಟೀನ್ ಪ್ರಮಾಣನೇ ಇರಬಹುದು, ಅಥವಾ ಯಾವುದೇ ಜೀವಸತ್ವಗಳು, ಜೀವನ ಸತ್ವ ಅಂತ ಕರಿತೀವಲ್ಲ, ಪೋಷಕಾಂಶಗಳು ಅಂತ. ಪೋಷಕಾಂಶಗಳು ಮೊದಲ 1 ಕಿಲೋ ಧಾನ್ಯದೊಳಗೆ ಎಷ್ಟು ಪ್ರತಿಶತದಲ್ಲಿದ್ದು ಅಲ್ಲ, ಅದರ 1/3% ಮಾತ್ರ ಪೋಷಕಾಂಶಗಳು ಇವತ್ತಿನ ಧಾನ್ಯದೊಳಗೆ ಅದಾವೆ. ಈ ರಾಸಾಯನಿಕ ಕೃಷಿಯಿಂದ ಬಂದಂಥ ಇವತ್ತೇ ಮತ್ತೆ ಯಾರಾದರೂ ಸಾವಯವ ಕೃಷಿಯನ್ನು ಮಾಡಿದ್ರು ಅಂತಂದ್ರೆ ಸರ್ವಸಾಧಾರಣವಾಗಿ ಅದರಲ್ಲಿ ಲೆಕ್ಕ ಹಾಕಿದ್ರೆ 15% ಪ್ರೋಟೀನ್ ಇತ್ತು ಅಂತಂದ್ರೆ, ರಾಸಾಯನಿಕ ಕೃಷಿಯಿಂದ ಬೆಳೆದಂಥ ಬೆಳೆ ಇತ್ತು ಅಂತಂದ್ರೆ ಅದರೊಳಗೆ 6-8% ಮಾತ್ರ ಪ್ರೋಟೀನ್ ಇರುತ್ತೆ. ರೊಕ್ಕ ಕೊಡೋದು ಮಾತ್ರ ಕಿಲೋಕ್ಕೆ ಅಷ್ಟ ಕೊಡ್ತೀವಿ, ಆದರೆ ಪೋಷಕಾಂಶಗಳು ಸಾವಯವ ಬೆಳೆಯಲ್ಲಿ ಇದರಿಂದ 2-3 ಪಟ್ಟು ಐತಿ. ನಾನು ಒಂದೇ ಭತ್ತದ ಬೆಳೆ ಅಂತ ಮಾಡಿಸಿದ್ದೆ. ನಮ್ಮಲ್ಲಿ ಇಂದ್ರಾಯಣಿ ಅಂತ ಭತ್ತ, ಸಾವಯವ ಪದ್ಧತಿಯಲ್ಲಿ ಬೆಳೆದಂಥ ಇಂದ್ರಾಯಣಿ ಅಕ್ಕಿಯೊಳಗೆ ಕಾಪರ್ ಅಂದ್ರೆ ತಾಮ್ರದ ಪ್ರಮಾಣ 7.2% ಇತ್ತು. ಅದನ್ನೇ ರಾಸಾಯನಿಕ ಪದ್ಧತಿಯಲ್ಲಿ ಪಕ್ಕದ ಹೊಲದವರಲ್ಲಿ ಬೆಳೆದದ್ದು, ಅದೇ ಬೀಜನ ಪಕ್ಕದ ಹೊಲದವ್ರು ಬೆಳೆದಿದ್ರು, ಅದರೊಳಗೆ 2.2 ಇತ್ತು. 2.2 ಕಾಪರು, ನಮ್ಮದ್ರೊಳಗೆ 7.2 ಕಾಪರ್. ಇದ್ರ 3 ಪಟ್ಟು ಸಾವಯವದೊಳಗೆ ಪೋಷಕಾಂಶ ಹೆಚ್ಚೈತಿ, ರಾಸಾಯನಿಕದೊಳಗೆ ಮಾತ್ರ 3 ಪಟ್ಟು ಕಡಿಮೆ ಐತಿ ಅಂತಂದಾಗ ಇದ್ರ 3 ಕಿಲೋ ತಿನ್ನೋದು, ಅದನ್ನು 1 ಕಿಲೋ ತಿನ್ನೋದು ಎಲ್ಲ ಸಮಾನ ಅಲ್ಲೇನು? ಹಾಲಿನೊಳಗೆ ಫ್ಯಾಟ್ ಇದ್ದಂಗಿದು.
SNF ಇದ್ದಂಗಿದು. ಅದಕ್ಕೆ ನಾವು ವಿಚಾರ ಮಾಡ್ಬೇಕು ಏನು ತಿಂತೀವಿ ಅಂತ. ಅದೊಂದು ಜರ ತುಟ್ಟೈತ್ರಿ, ಸಾವಯವದವರು ತುಟ್ಟೆದವು ಅಂತಾರೆ. ಅಲ್ರಿ, ಚಪ್ಪಲ್ ತೊಗೊಳಕ್ಕೆ ತುಟ್ಟೈತೆ ಅನ್ಲಿಲ್ಲ, ಟೂತ್ಪೇಸ್ಟ್ ತೊಗೊಳಕ್ಕೆ ತುಟ್ಟಿ ಬಾಳ್ರಿ ಅಂತ ಅನ್ಲಿಲ್ಲ, ಈ ಡಾಂಬರೀಕರಣ ಮಾಡ್ಕೊಳಾಗ ಯಾರು ತುಟ್ಟಿ ಆಗೈತೆ ಅಂತ ಅಂದಿಲ್ಲ. ಅಂದಿರೇನು ಯಾರ ಹೇಳ್ರಿ ನೋಡ್ರಿ ನೀವು. ಬಟ್ಟೆ ತೊಗೊಳಕ್ಕೆ ತುಟ್ಟೈತೆ ಅಂದಿಲ್ಲ. ನಮ್ಮ ರೈತರ ಸಾಮಾನು ತೊಗೊಳಾಗ ತುಟ್ಟೈತಿ ಈ ಹೊಟ್ಟೆ ಕಡಿದು ಯಾಕೆ ಅಂತ ನನ್ನ ಪ್ರಶ್ನೆ. ಅವ ಅಂದ್ರೇನು ಎಲ್ಲರ ತಿಪ್ಪ್ಯಾಗ ಬಿದ್ದಾನೋ, ಅವಾಗೇನು ಯಾರು ಹೇಳೋರು ಕೇಳೋರಿಲ್ಲ ಅಂತ ತಿಳ್ಕೊಂಡು ಅವ್ನಿಗೆ ಈ ನಮೂನಿ ಚೌಕಶಿ ಮಾಡ್ತಿರೋ, ಮತ್ತು ತೊಗೋತೀರಿ, ಮತ್ತು ಮ್ಯಾಗ ಒಂದು ಹಾಕೊಳ್ಳೋದು, ತೆಳಗೊಂದು ಹಾಕೊಳ್ಳೋದು. ಮಾಲ್ನಾಗ ಹೋಗಿ ಹಾಕೊಂಡು ನೋಡ್ರಿ, ಅದೇ ಮಾಲ ಮಾಲ್ನಾಗ ಇತ್ತಂದ್ರೆ ಹೆಂಗೆ ತೊಗೋತೀರಿ, ರೈತರ ಹತ್ರ ಇತ್ತಂದ್ರೆ ಹೆಂಗೆ ತೊಗೋತೀರಿ, ನೀವೇ ವಿಚಾರ ಮಾಡಿ. ನಮ್ಮ ರೈತ ಭಾಳ ದೊಡ್ಡ ಮನುಷ್ಯನವು ತೊಗೊಂಡು ಹೋಗ್ರಿ, ಅದಕ್ಕೇನು ಆಕೈತೆ ಅಂತಾನೆ. ಎಷ್ಟ ಕಠಿಣ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದರೂ ಸಹಿತ ಹೊಡೋದ್ರಾಗ ಹಿಂದೆ ಮುಂದೆ ನೋಡು ಮನುಷ್ಯ ಅಲ್ಲ. ಆದ್ರೆ ಅವನದು ಪರಿಸ್ಥಿತಿ ಎಲ್ಲಿಗೆ ಬಂದೈತಿ ಅಂತಂದ್ರೆ ವಿಷ ಬಿತ್ತಿ ವಿಷ ಬೆಳೆದು ವಿಷ ಮಾರೋ ಸ್ಥಿತಿಗೆ ಬಂದ. ಯಾಕಂದ್ರೆ ತಗೊಳ್ಳೋರು ಅದನ್ನು ಕೇಳಾಕತ್ತಾರ. ಯಾಕಂದ್ರೆ ತಗೊಳ್ಳೋರಿಗೆ ಎಲ್ಲ ಸೊಯ್ಬೇಕಾಗೈತಿ. ನಿಮ್ಗೆ ಹೇಳ್ತೇನೆ ರೀ, ಕೋಟ್ಯಾಧೀಶರ ಪರಿವಾರ ನನ್ನ ಕಣ್ಲೆ ನೋಡಿದ್ದು, ನಮ್ಮ ಮಟೀರಿಯಲ್ನ ಅವ್ರಿಗೆ ಕೊಟ್ಟದ್ದು. ಆದ್ರೆ ಅವ್ರ ಅಪೇಕ್ಷೆ ಸೊಯ್ಯದಾಗ ಸಿಗ್ತೈತೆ ಅಂದ್ರೆ ವಿಷಾನು ತಿಂತಾರ ಹೊರತು ತುಟ್ಟಿಲೇ ತೊಗೊಂಡು ತಿನ್ನಕ್ಕೆ ತಯಾರಿಲ್ಲ. ಉಳಿದದ್ದು ಈ ಸೌಂದರ್ಯ ಪ್ರಸಾದನಗಳನ್ನು ಮಾತ್ರ ಎಷ್ಟು ಬೇಕಾದಷ್ಟು ರೊಕ್ಕ ಖರ್ಚು ಮಾಡ್ಕೊಂಡು ಹಾಕೋತಾರೆ. ಆದ್ರೆ ಉಣ್ಣು ಊಟ ತುಟ್ಟಿ ಆಯಿತು, ಕಾಳ ಕಡಿ ಹಣ್ಣ ಹಂಪಲ ತರಕಾರಿ ತುಟ್ಟಿ, ಅದು ಭಾಳ ತುಟ್ಟಿ ಆತ್ರಿ ಅಂದ್ರೆ ಸೊಯ್ಯದಾಗ ಸಿಕ್ಕರು ವಿಷಾನು ತೊಗೊಂಡು ತಿಂತ. ನಾ ಕಣ್ಣಾರೆ ಕಂಡದ್ದಿದ್ದು, ದಿನಾಲೂ ನೋಡ್ತಾ ಇರೋದಿದು. ನಾವು ತಿನ್ನೋ ಇದಕ್ಕೆ ಮಹತ್ವನ ಕೊಡಲಿಲ್ಲ. ನಮ್ಮ ರೈತರು, ನಮ್ಮ ಮಾರಾಟ ಮಾಡೋರು ನೋಡ್ರಲ್ಲ, ಚಪ್ಪಲೆಲ್ಲ ಶೋರೂಮ್ನಾಗ AC ರೂಮ್ನಾಗ ಇಟ್ಟು ಮಾರಾಟ ಮಾಡ್ತಾರೆ, ಶೋಕೇಶ್ನಾಗ. ತರಕಾರಿ ಎಲ್ಲ ಗಟರ್ ದಂಡಿ ಮ್ಯಾಗ ಇಟ್ಟು ಮಾರಾಟ ಮಾಡ್ತಾರೆ, ಚರಂಡಿ ದಂಡಿ ಮ್ಯಾಗ. ಆದರೂ ಮುಗಿಬಿದ್ದು ತೊಗೋತಾರಂದ್ರೆ ಏನಿರ್ಬೇಕು? ನಮ್ಮ ದೇಶದ ಜನ ಯಾವಾಗ ಶಾಣ್ಯರಾಗವರು? ತಿನ್ನೋದ್ರಾಗ ಉಣ್ಣೋದ್ರಾಗ ಯಾವಾಗ ಶಾಣ್ಯರಾಗವರು? ಮಾರೋರು ಯಾವಾಗ ಶಾಣ್ಯರಾಗವರು? ಬೆಳೆಯವ್ರು ಯಾವಾಗ ಆಗವರು? ತಿನ್ನೋರು ಯಾವಾಗ ಆಗವರು? ಭಾಳ ದೊಡ್ಡ ವಿಚಾರ ಮಾಡುವಂಥ ಮಾತೈತಿ. ಇವತ್ತು 1 ಕಿಲೋ ಧಾನ್ಯದೊಳಗೆ 27 ಮಿಲಿಗ್ರಾಮ್ ವಿಷ ನಮ್ಮ ಶರೀರವನ್ನು ಪ್ರತಿ ದಿವಸ ಮನುಷ್ಯ 1 ಕಿಲೋ ತಿಂತಾನ್ರಿ, ಹೆಚ್ಚು ಕಡಿಮೆ. ಹೆಚ್ಚು ತಿಂತಾನ, ಕಡಿಮೆ ಇಲ್ಲ. ಎಲ್ಲ ಆಹಾರ ಪದಾರ್ಥಗಳನ್ನು ಹಿಡ್ಕೊಂಡು ಬೆಳಿಗ್ಗೆ ಅರ್ಧ ಕಿಲೋ ಸಂಜೆಗೆ ಅರ್ಧ ಕಿಲೋ ತೊಗೊಂಡಾನ ಅಂದರೂ ಸಹಿತ ಬೇಡ, ನಾಷ್ಟ ಹಿಡ್ಕೊಂಡ 1 ಕಿಲೋ ದಿವ್ಸಕ್ಕೆ ಉಣ್ತಾನಂದ್ರೆ 27 ಮಿಲಿಗ್ರಾಮ್ ವಿಷ ಅವನ ಶರೀರ ಸೇರ್ತೈತಿ. ಯಾಕೆ ಅಂಥದ್ದ ಬೆಳಿತಾರೆ ಈಗ ಹೊಲದಾಗ. ಅದಕ್ಕೆ ಹಾಕೋದಂದ್ರೇನು ಲೆಕ್ಕನೇ ಇಲ್ಲ. ಹಾಕಿದ್ದು ಯಾವ ನೈಟ್ರೋಜನ್ ಗಾಳಿಯಾಗೈತಿ, 72% ನೈಟ್ರೋಜನ್ ಈಗ ಈ ವಾತಾವರಣದೊಳಗೆ ಐತೆ. ಕಾರ್ಬನ್ ಡೈಆಕ್ಸೈಡ್ 0.03% ಐತಿ, ಉಳಿದದ್ದೆಲ್ಲ ಆಕ್ಸಿಜನ್ ಐತೆ. ನೈಟ್ರೋಜನ್ ಇಷ್ಟು ಹೇರಳವಾಗಿ ಉಪಲಬ್ಧ ಇದ್ದರೂ ಸಹಿತ ನಾವು ಮತ್ತೆ ಯೂರಿಯಾ ತಂದು ಹಾಕ್ತೀವಲ್ಲ, ಅದಕ್ಕೆ ಯಾಕೆ? ನನಗೆ ಗೊತ್ತಾಗೋದು ನಮ್ಮ ರೈತರಿಗೆ ಏನಾಗೈತೋ ಅವ್ರ ಥರ ನಿಮ್ಗೇನು ತಿಳಿತೈತೆ ಬಿಡ್ರಿ ಅಜ್ಜವ್ರ. ನೀವು ಪುರಾಣ ಕೀರ್ತನ ಮಾಡ್ಕೊಂತ ಅಡ್ಡಾಡೋದನ್ನು ಬಿಟ್ಟು ಇದನ್ನೇನು ಬೆನ್ನು ಹತ್ತಿರಿ ನಮಗೆ ಅಂತ ಅವ್ರಂತ. ಅವ್ರದ್ದು ಹೋದ್ರೆ ಹೋಗಲ್ರಕ್ಕ, ನೀವು ಶಹರದಂತ ಸೊಣ್ಣಪ್ಪಗಳೇನದಿರಲ್ಲ, ನೀವು ರೈಟ್ ಉಣ್ಣಾಗ ವಿಚಾರ ಮಾಡಿರಿ. ನಾವು ತಂದು ತಿನ್ನೋದು ಏನೈತದು ಅಂತ, ನಾವು ತಂದು ತಿನ್ನೋದ್ರಾಗ ಏನು ತಿಂತೀವಿ ಅಂತ ನೀವು ವಿಚಾರ ಮಾಡಿರಿ. ನೀವು ವಿಚಾರ ಮಾಡಿ ಅದನ್ನು ಕೇಳಾಕತ್ತಿದ್ರಂದ್ರೆ ಅವ ಬಿಡ್ತಾನೆ, ಅದನ್ನು ಬಿಟ್ಟು ಚಲೋದು ಬೆಳ್ಯಾಕೆ ಶುರು ಮಾಡ್ತಾನೆ. ನಾವು ಯಾರೂ ವಿಚಾರ ಮಾಡ್ತಾವೆ, ನಮ್ಗೆ ಯಾವ್ದು ಸೊಯ್ ಐತೆ ಅನ್ನೋದು ಇಷ್ಟ ವಿಚಾರ ಮಾಡ್ತೀವಿ. ಹಿಂಗೆ ಮಾಡಬಾರ್ದು. ನಮ್ಮ ಭೂಮಿಯೊಳಗೆ ವಿಷ ಸಂಗ್ರಹ ಆಗೈತಿ, ಕೆಳಗೆ ಒಂದು ವಿಷದ ಲೇಯರ ತಯಾರಾಗೈತಿ, ಒಂದು ಪದರ ತಯಾರಾಗೈತಿ. ಏನು ಮಳೆ ಬೀಳಿ ಏನೋ ಬೀಳಿ ಈ ಬೆಳೆ ಬಂದರೂ ಅದ್ರಾಗ ಬರ್ತೈತಿ. ಮಳೆ ಬಿತ್ತಂದ್ರೆ ನೀರಿನೊಳಗೆ ಸೇರಿ ಆ ವಿಷ ಹೋಗಿ ಬಾವಿಗಳಿಗೆ, ಕೆರೆಗಳಿಗೆ, ಹೊಳೆಗಳಿಗೆ ಅದ ಸೇರ್ತೈತಿ. ಅದೇ ನೀರ ನಮ್ಮ ಊರಿಗೆ ಕುಡಿಯಾಕೆ ಬರ್ತೈತಿ. ಕುಡಿಯಾಕೆ ಬಂದು ಕೂಡಲೇ ನಾವು ಮತ್ತು ನೀರು ಕುಡಿ ಪದ್ಧತಿ ಏನು, ಒಂದು ಕ್ಲೋರಿನೇಟೆಡ್ ವಾಟ್ರು, ಕ್ಲೋರಿನ್ ಕೂಡಿಸಿ ಹಾಕ್ತಾರೆ. ಕ್ಲೋರಿನ್ ಎದಕ್ಕೆ ಬಳಸ್ತಿದ್ರು ಅಂತಂದ್ರೆ ಅರವಳಿಕೆಗೆ ಬಳಸ್ತಿದ್ರು ಮೊದಲ. ಈಗ ಅದನ್ನು ನೀರು ಸ್ವಚ್ಛ ಮಾಡೋಕ್ಕೆ ಬಳಸ್ತಾರೆ. ಆ ಕ್ಲೋರಿನೇಟೆಡ್ ವಾಟ್ರ್ ಕುಡಿತೀವಿ ನಾವು. ಇರಲಿಲ್ಲ ಅಂದ್ರೆ RO ವಾಟ್ರ್ ಕುಡಿತೀವಿ. RO ವಾಟ್ರ್ ಅಂದ್ರೇನು, ಎಲ್ಲ ಮಿನರಲ್ ತೆಗೆದು ಹಾಕಿ ಯಾವರ ಸಾಮಾನು ತೊಳ್ಯಾಕೆ ಅಷ್ಟ ಉಪಯೋಗಕ್ಕೆ ಬರ್ಬೇಕು ಅಂಥ ನೀರು, ಯಾವುದ್ರೊಳಗೆ ಯಾವ ಮಿನರಲ್ಲು ಇಲ್ಲ, ಯಾವ ಖನಿಜದ ಅಂಶಗಳು ಇಲ್ಲ, ಅಂಥ ನೀರು ಕುಡಿದು ನಾವು ಬದುಕುದು ಎಷ್ಟು ದಿವಸ?